ಆರೋಪಿಗಳನ್ನ ಏನು ಕೃತ್ಯ ನಡೆದಂಥ ಜಾಗಕ್ಕೆ ಕರ್ಕೊಂಡು ಬಂದು ಸದ್ಯ ಸ್ಥಳ ಮಹಜರು ಪ್ರಕ್ರಿಯೆ ಏನು ನಡೀತಾ ಇತ್ತು ಅದು ಮುಕ್ತಾಯ ಆಗಿದೆ. ನೋಡ್ತಾ ಇದ್ದೀರಿ ಅದಕ್ಕೆ ಸಂಬಂಧಿಸಿದಂಥ ದೃಶ್ಯಗಳನ್ನು. ಆರೋಪಿಗಳನ್ನು ಸ್ಥಳಕ್ಕೆ ಕರ್ಕೊಂಡು ಬರಲಾಯಿತು. ಆ ಬಳಿಕ ಸುದೀರ್ಘವಾಗಿ ಸ್ಥಳ ಮಹಜರು ಪ್ರಕ್ರಿಯೆಯನ್ನು ಪೊಲೀಸರು ಮುಕ್ತಾಯಗೊಳಿಸಿದ್ದಾರೆ. ಸ್ಥಳ ಮಹಜರು ಪ್ರಕ್ರಿಯೆಯ ಸಂದರ್ಭದಲ್ಲಿ ವಿಡಿಯೋ ಚಿತ್ರೀಕರಣ ಇದನ್ನು ಕೂಡ ಪೊಲೀಸರು ಮಾಡಿರೋದು. ಮುಂದಿನ ತನಿಖಾ ದೃಷ್ಟಿಯಿಂದ ಇದೆಲ್ಲವೂ ಕೂಡ ಮುಖ್ಯ ಆಗ್ತಾ ಹೋಗುತ್ತೆ. ಯಾಕಂತಂದರೆ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸೋ ಸಂದರ್ಭದಲ್ಲಿ ಅದಕ್ಕೆ ಸೂಕ್ತವಾದಂಥ ಎವಿಡೆನ್ಸ್ಗಳನ್ನು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಸ್ಥಳ ಮಹಜರು ಪ್ರಕ್ರಿಯೆಯ ಸಂದರ್ಭದಲ್ಲಿ ಆರೋಪಿಗಳು ಕೊಡುವಂಥ ಹೇಳಿಕೆ ಎಲ್ಲಾಯಿತು, ಏನಾಯಿತು, ಹೇಗಾಯಿತು ಇದೆಲ್ಲವೂ ಕೂಡ ಬಹಳ ಮುಖ್ಯ ಆಗುತ್ತೆ. ಮುಂದಕ್ಕೆ ಆರೋಪಿಗಳಿಗೆ ಶಿಕ್ಷೆ ಸಾಬೀತಾಗಬೇಕು ಅಂತಾದರೆ ಸೊ ಆ ಕಾರಣಕ್ಕಾಗಿ ಮಾಡಬೇಕಾದಂಥ ಪ್ರೊಸೀಜರ್ಗಳನ್ನು ಸದ್ಯ ಪೊಲೀಸರು ಮಾಡ್ತಾ ಇರೋದನ್ನು ಗಮನಿಸ್ತಾ ಇದ್ದೀರಿ. ರಿಮ್ಯಾಂಡ್ ಅಪ್ಲಿಕೇಶನ್ನ ಬಗ್ಗೆ ನಾವು ಮಾಹಿತಿಯನ್ನು ಕೊಡ್ತಾ ಇದ್ವಿ, ಏನಿತ್ತು ಅದರಲ್ಲಿ ಅಂತ. ಒಂದು ಬಹಳ ಆಘಾತಕಾರಿ ಅಂತ ಅನ್ಸೋದು, ಅಲ್ಲಿ ಬಡಪಾಯಿಯೊಬ್ಬನನ್ನು ಕರೆಕ್ಟಂದು ಹೊಡೆದು ಬಡದು ಕೊಂದು ಆ ನಂತರ ಒಂದಿಷ್ಟು ದುಡ್ಡು ಎಸ್ದ್ರೆ ಸಾಕು ನಾನು ಬದುಕೊಂಡ್ಬಿಡ್ತೀನಿ ಅಂತ ಈ ದೊಡ್ಡ ಮನುಷ್ಯ ಅಂದ್ಕೊಂಡಿದ್ದಾರೆ. ದೊಡ್ಡ ಮನುಷ್ಯನ ದೊಡ್ಡ ಮನಸ್ಸು ಎಷ್ಟು ದೊಡ್ಡದು ಅಂತ ನಮಗೆ ಅದರಲ್ಲೇ ಗೊತ್ತಾಗುತ್ತೆ. 5-5 ಲಕ್ಷ ರೂಪಾಯಿ ದುಡ್ಡು ಎಸ್ದ್ರೆ ಸಾಕು ಪ್ರಾಣಕ್ಕೆ ಬೆಲೆ ಅಂತ. ಸೊ ಎಂಥ ಮನಸ್ಥಿತಿ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ ನಮಗೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಫೋನ್ ಸಂಪರ್ಕದಲ್ಲಿ. ಚಂದ್ರಶೇಖರ್, ಸ್ಥಳ ಮಹಜರು ಪ್ರಕ್ರಿಯೆ ಸಂಪನ್ನ ಆಗಿದೆ ಅನ್ನುವಂಥ ಡೀಟೇಲ್ ಸಿಗ್ತಾ ಇದೆ. ಏನಾಯಿತು ಇವತ್ತು, ಏನೇನಾಯಿತು ಸ್ಪಾಟ್ ಮಹಜರಿಗೆ ಕರ್ಕೊಂಡು ಬಂದಂಥ ಸಂದರ್ಭದಲ್ಲಿ? ರಕ್ಷತ್, ಖಂಡಿತವಾಗಿ ಎರಡೂ ಕಡೆ ಅಂದ್ರೆ ಆ ಬಾಡಿಯನ್ನ ಡಿಸ್ಪೋಸ್ ಮಾಡಿದಂತಹ ಸ್ಥಳದಲ್ಲೂ ಸುಮ್ನಳ್ಳಿ ಬ್ರಿಡ್ಜ್ ಬಳಿಯಲ್ಲೂ ಕೂಡ ಯಾರು ಆರೋಪಿಗಳು ಆ ಬಾಡಿಯನ್ನ ಡಿಸ್ಪೋಸ್ ಮಾಡ್ಲಿಕ್ಕೆ ಮುಂದಾಗಿದ್ರು ಆ ಆರೋಪಿಗಳ ಮಹಜರನ್ನ ಮಾಡಿರುವಂತಹದ್ದು, ಮಹಜರ್ ವೇಳೆ ಕಂಪ್ಲೀಟ್ ಆಗಿ ಚಿತ್ರೀಕರಣವನ್ನ ಮಾಡ್ಕೊಂಡಿರುವಂತಹದ್ದು. ಅಂದ್ರೆ ಯಾವ ರಸ್ತೆಯಲ್ಲಿ ಬಂದ್ರು, ಯಾವ ರೀತಿಯಲ್ಲಿ ಬಂದ್ರು, ಮತ್ತೆ ಬಾಡಿಯನ್ನ ಯಾವ ರೀತಿಯಲ್ಲಿ ತಂದ್ರು, ಅಂದ್ರೆ ಯಾವ ಪೊಸಿಷನ್ ಅಲ್ಲಿ ಇಟ್ಕೊಂಡು ತಂದ್ರು, ಗೋಣಿ ಚೀಲದಲ್ಲಿ ಹಾಕೊಂಡ್ ಬಂದಿದ್ರು ಅಥವಾ ಈ ರೀತಿಯಾದಂತಹ ಸಂಪೂರ್ಣ ಮಾಹಿತಿಯನ್ನ ಪಡ್ಕೊಂಡಿರುವಂತಹದ್ದು. ಮತ್ತೆ ಆ ಬಾಡಿಯನ್ನ ಡಿಸ್ಪೋಸ್ ಮಾಡಿದಂತಹ ನಂತರ ಅವ್ರು ಎಲ್ಲಿ ಹೋದ್ರು, ಯಾರನ್ನ ಕಾಂಟ್ಯಾಕ್ಟ್ ಮಾಡಿದ್ರು, ಈ ಎಲ್ಲಾ ಹೇಳಿಕೆಗಳನ್ನ ಸ್ಪಾಟ್ ಅಲ್ಲೇ ಮಹಜರ್ ವೇಳೆ ಪಡೆದಿರುವಂತಹದ್ದು. ಇನ್ನು ಇಲ್ಲಿ ಏನು ದರ್ಶನ್ ಸೇರಿ ಈಗಾಗಲೇ ಎಲ್ಲಾ ಆರೋಪಿಗಳನ್ನ ಕರ್ಕೊಂಡು ಬಂದು ಈ ಒಂದು ಪಟ್ಟಣಗೆರೆಯ ಒಂದು ಶೆಡ್ ನಲ್ಲಿ ಈಗಾಗಲೇ ಮಹಜರನ್ನ ಮುಕ್ತಾಯಗೊಳಿಸಿರುವಂತಹದ್ದು. ಇಲ್ಲೂ ಕೂಡ ಕಂಪ್ಲೀಟ್ ಆಗಿ ಆ ಪ್ರಕರಣ ಅಂದ್ರೆ ರೇಣುಕಾ ಸ್ವಾಮಿಯವನ್ನ ಕರ್ಕೊಂಡ್ ಬಂದಿರೋದ್ರಿಂದ ಹಿಡಿದು ಎಲ್ಲಿ ಕರ್ಕೊಂಡು ಹೋದ್ರಿ, ಯಾವ ಮೂಲೆಯಲ್ಲಿ ಹಾಕೊಂಡಿದ್ರಿ, ಮತ್ತೆ ಯಾರೆಲ್ಲ ಆ ಒಂದು ಪ್ರದೇಶದಲ್ಲಿದ್ರಿ, ಆ ಪ್ರದೇಶದಲ್ಲಿ ಇದ್ದ ವೇಳೆ ಪ್ರತಿಯೊಬ್ಬ ಆರೋಪಿಯ ಪಾತ್ರ ಏನೇನಿತ್ತು, ಯಾರು ಅವರ ಮೇಲೆ ಹಲ್ಲೆ ಮಾಡಿದ್ರು, ಯಾವ ವಸ್ತುಗಳಿಂದ ಹಲ್ಲೆ ಮಾಡಿದ್ರು, ಎಲ್ಲ ಹೇಳಿಕೆಗಳನ್ನ ಅಂದ್ರೆ ಪ್ರತಿಯೊಬ್ಬರನ್ನ ಇಂಡಿವಿಜುವಲ್ ಆಗಿ ಆ ಸೀನ್ ಕಂಪ್ಲೀಟ್ ಆಗಿ ಆ ಒಂದು ಘಟನೆ ಏನು ನಡೆದಿತ್ತು ಆ ಘಟನೆಯ ಕಂಪ್ಲೀಟ್ ರೀಕ್ರಿಯೇಷನ್ ರೀತಿಯಲ್ಲಿ ಮಾಡಿ ಆ ಒಂದು ರೀಕ್ರಿಯೇಷನ್ ಅನ್ನ ಈಗಾಗಲೇ ವಿಡಿಯೋ ಚಿತ್ರೀಕರಣವನ್ನ ಮಾಡ್ಕೊಂಡಿರುವಂತಹದ್ದು. ಇದೇ ವೇಳೆ ಪ್ರತಿಯೊಬ್ಬರನ್ನು ಅಂದ್ರೆ ಪ್ರತಿಯೊಬ್ಬರು ಕೂಡ ಯಾರ್ಯಾರ ಪಾತ್ರ ಏನಿತ್ತು, ಯಾರು ಯಾರಿಗೆ ಏನ್ ಹೇಳಿದ್ರು, ಮತ್ತೆ ಯಾವ ಸಂದರ್ಭದಲ್ಲಿ ಈತ ಡೆತ್ ಆದ ಅನ್ನುವಂತಹದ್ದು, ಅಂದ್ರೆ ರೇಣುಕಾ ಸ್ವಾಮಿ ಯಾವ ಸಂದರ್ಭದಲ್ಲಿ ಡೆತ್ ಆದ, ಕೊನೆಯ ಬಾರಿ ಆತನ ಮೇಲೆ ಹಲ್ಲೆ ಮಾಡಿದ್ದು ಯಾರು, ಅವರು ಯಾರು ಪವಿತ್ರ ಗೌಡ ಕೂಡ ಯಾರ ಮೇಲೆ ಹಲ್ಲೆ ಮಾಡಿದ್ರು ಅಥವಾ ಯಾರನ್ನ ಅವ್ರನ್ನ ಕರ್ಕೊಂಡ್ ಬಂದ್ರು ಅನ್ನುವ ಸಂಪೂರ್ಣ ಮಾಹಿತಿಯನ್ನ ಈಗ ಸದ್ಯಕ್ಕೆ ಪಡ್ಕೊಂಡಿರುವಂತಹದ್ದು. ಚಂದ್ರಶೇಖರ್, ಈಗ ಕ್ರೈಮ್ ಸೀನಲ್ಲಿ ನಡೆಯುವಂಥ ಸ್ಪಾಟ್ ಮಹಜರು ತನಿಖಾ ಉದ್ದೇಶಕ್ಕೆ ಬಹಳ ಮುಖ್ಯ ಆಗುತ್ತೆ. ಮುಂದಕ್ಕೆ ಈ ಆರೋಪಿಗಳಿಗೆ ಅಪರಾಧ ಸಾಬೀತಾಗಬೇಕು ಅಂತಂದ್ರೆ ಬಹಳ ಮುಖ್ಯ. ಸೊ ಇಲ್ಲಿ ಆರೋಪಿಗಳು ಸದ್ಯ ತನಿಖೆಗೆ ಸಹಕರಿಸ್ತಾ ಇದ್ದಾರಾ? ಖಂಡಿತವಾಗಿಯೂ ರಕ್ಷತ್, ಈಗಾಗಲೇ ಏನು ಬಂಧಿತರಾದ ಎಲ್ಲ ಆರೋಪಿಗಳ ಹೇಳಿಕೆಯನ್ನ ಪಡ್ಕೊಂಡಿರುವಂತಹದ್ದು. ಮೊದಲಿಗೆ ಯಾರು ಸರೆಂಡರ್ ಆಗಿದ್ರು 3 ಜನ ಆರೋಪಿಗಳು, ಈ ಆರೋಪಿಗಳನ್ನ ತೀವ್ರ ವಿಚಾರಣೆಯನ್ನ ಪೊಲೀಸ್ ನಲ್ಲಿ ಮಾಡಿದಂತಹ ವೇಳೆಯಲ್ಲಿ ಕಂಪ್ಲೀಟ್ ಆಗಿ ಈ ಒಂದು ಪ್ರಕರಣದ ಬಗ್ಗೆ ಬಾಯಿ ಬಿಟ್ಟಿರುವಂತಹದ್ದು. ಈಗಾಗಲೇ ತನಿಖೆಗೆ ಸಹಕಾರ ಮಾಡ್ತಾ ಇದ್ದಾರೆ. ಆದ್ರೆ ಪವಿತ್ರ ಗೌಡ ಮಾತ್ರ ಈವರೆಗೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಮಾಹಿತಿಯನ್ನ ಕೊಡ್ತಾ ಇಲ್ಲ ಅನ್ನುವಂತಹದ್ದು ಸದ್ಯಕ್ಕೆ ಲಭ್ಯವಾಗಿರುವಂತಹ ಮಾಹಿತಿ. ಅಂದ್ರೆ ಅವ್ರು ಯಾವುದೇ ಪ್ರಶ್ನೆಗೂ ಕೂಡ ನನಗೇನು ಗೊತ್ತಿಲ್ಲ, ನನಗೆ ಈ ರೀತಿಯಾದಂತಹ ಟಾರ್ಚರ್ ಒಬ್ರು ಮಾಡ್ತಾ ಇದ್ದಾರೆ ಅನ್ನುವಂತಹ ವಿಷಯ ಮಾತ್ರ ನಾನು ದರ್ಶನ್ ಅವ್ರಿಗೆ ಹೇಳಿದ್ದೆ ಅನ್ನುವಂತಹ ಮಾಹಿತಿಯನ್ನ ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂತಹ ಮಾಹಿತಿಯನ್ನ ಸದ್ಯಕ್ಕೆ ಪವಿತ್ರ ಗೌಡ ನೀಡಿಲ್ಲ ಅನ್ನುವಂತಹದ್ದು ಲಭ್ಯ ಆಗಿರುವಂತಹ. ಉಳಿದಂತ ಎಲ್ಲ ಆರೋಪಿಗಳು ಕೂಡ ಈಗಾಗಲೇ ಮಾಹಿತಿಯನ್ನ ಅಂದ್ರೆ ಅವರಿಗೆ ಅವರ ಪಾತ್ರದ ಬಗ್ಗೆ ಮಹಜರ್ ಮಾಡುವಂತಹ ವೇಳೆಯಲ್ಲಿ ಹೇಳಿಕೆಯನ್ನ ನೀಡಿದ್ದಾರೆ ಅನ್ನುವಂಥದ್ದು ಸದ್ಯಕ್ಕೆ ಪೊಲೀಸ್ ಮೂಲಗಳು ತಿಳಿಸಿರುವಂತಹದ್ದು. ರಕ್ಷತ್, ನಿನ್ನೆ ಕೋರ್ಟ್ಗೆ ಮಾಹಿತಿ ಕೊಡೋ ಸಂದರ್ಭದಲ್ಲಿ ರಿಕವರೀಸ್ ಬಗ್ಗೆ ಹೇಳಿದ್ರು ಸರ್ಕಾರದ ಪರ ವಕೀಲರು, ಪ್ರಾಸಿಕ್ಯೂಷನ್ ಪರ ವಕೀಲರು. ರಿಕವರೀಸ್ ಆಗಬೇಕು ಕ್ರೈಮ್ ಸೀನ್ ಅಲ್ಲಿ ಅಂತ, ಅದಾಗಿದೆಯಾ ಚಂದ್ರಶೇಖರ್?
ಖಂಡಿತವಾಗಿಯೂ ರಕ್ಷತ್, ಇನ್ನು ಈಗಾಗಲೇ ಒಂದು ಸ್ಕಾರ್ಪಿಯೋ ಮತ್ತೆ ಒಂದು ಜೀಪ್ ಅನ್ನು ಕೂಡ ವಶಕ್ಕೆ ಪಡೆದಿರುವಂತಹದ್ದು. ಅಂದ್ರೆ ಕೃತ್ಯಕ್ಕೆ ಬಳಸಿದಂತಹ ಸ್ಕಾರ್ಪಿಯೋ ಜೊತೆಗೆ ಕೃತ್ಯಕ್ಕೆ ಮಾಡಿದಂತಹ ವ್ಯಕ್ತಿಗಳು, ಆರೋಪಿಗಳು ಯಾರಿದ್ದಾರೆ ಅವರು ಬಳಸಿದಂತಹ ಕಾರ್ ಎರಡನ್ನು ಕೂಡ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದಿರುವಂತಹದ್ದು. ಅದನ್ನು ಹೊರತುಪಡಿಸಿ ಈಗ ಏನು ಸ್ಥಳ ಮಹಜರ್ ಮಾಡುವಂತಹ ವೇಳೆ ಆರೋಪಿಗಳು ಯಾವುದರಿಂದ ಹಲ್ಲೆ ಮಾಡಿದ್ರು, ಆ ಒಂದು ವಸ್ತುಗಳು ಎಲ್ಲಿದೆ ಅನ್ನುವಂತಹ ವಸ್ತುಗಳ ಬಗ್ಗೆ ಕೂಡ ಮಾಹಿತಿ ಪಡೆದಿರುವಂತಹದ್ದು. ಅವು ಎಲ್ಲಿ ಬಿಸಾಡಿದ್ರಿ ಮತ್ತೆ ಎಲ್ಲಿಂದ ತಂದಿದ್ರಿ, ಉದ್ದೇಶಪೂರ್ವಕವಾಗಿ ಏನಾದ್ರೂ ಅಲ್ಲಿದ್ದಂತಹ ರಾಡ್ಗಳನ್ನ ಅಥವಾ ರಿಪೀಸ್ ಗಳನ್ನ ಬಳಸಿದ್ರ ಅನ್ನುವಂತಹ ಎಲ್ಲ ಮಾಹಿತಿಯನ್ನ ಪಡ್ಕೊಂಡಿರುವಂತಹದ್ದು. ಸದ್ಯಕ್ಕೆ ಅಲ್ಲಿ ಸ್ಥಳ ಅಂದ್ರೆ ಸಾಂದರ್ಭಿಕ ಸಾಕ್ಷಿಗಳನ್ನ ಈಗಾಗಲೇ ಕಲೆಕ್ಟ್ ಮಾಡಿರುವಂತಹದ್ದು. ಘಟನೆ ನಡೆದ ಸ್ಥಳದಲ್ಲಿ ಏನು ಆರೋಪಿಗಳ ಫಿಂಗರ್ ಪ್ರಿಂಟ್ ಆಗಿರ್ಬೋದು ಅಥವಾ ಆರೋಪಿಗಳ ಕೂದಲಾಗಿರ್ಬೋದು, ಈ ರೀತಿಯಾದಂತಹ ಹೆಜ್ಜೆ ಗುರುತಾಗಿರ್ಬೋದು, ಈ ರೀತಿಯಾದಂತಹ ಕಂಪ್ಲೀಟ್ ಆದಂತಹ ಸಾಂದರ್ಭಿಕ ಸಾಕ್ಷ್ಯಗಳನ್ನ ಸದ್ಯಕ್ಕೆ FSL ಟೀಮ್ ಜೊತೆಗೆ ಪೊಲೀಸರು ಇಬ್ಬರು ಕೂಡ ಈಗಾಗಲೇ ಕಲೆಕ್ಟ್ ಮಾಡಿಕೊಂಡಿರುವಂತಹದ್ದು. ಚಂದ್ರಶೇಖರ್, ಈ ಶೆಡ್ ಇದೆಯಲ್ಲ, ಈ ಶೆಡ್ ಸುತ್ತಮುತ್ತ CCTV ಇಂಥದ್ದೇನಾದ್ರೂ ಇದೆಯಾ, ಅಥವಾ ಶೆಡ್ ಅಲ್ಲಿ ಏನಾದ್ರೂ CCTV ಇದೆಯಾ? ಖಂಡಿತ ರಕ್ಷತ್, ಏನು ಶೆಡ್ ಸುತ್ತಮುತ್ತ ಸಾಕಷ್ಟು ಅಂಗಡಿ ಮಳಿಗೆಗಳು ಇರೋದ್ರಿಂದ ಇಲ್ಲ ಈಗ ಈ ಏರಿಯಾದಲ್ಲಿ ಯಾವುದೇ ರೀತಿಯಾದಂತಹ ಒಂದು ವಾಹನ ಸಂಚಾರ ಮಾಡಿದ್ರೆ ಆ ವಾಹನ ಸಂಚಾರದ ಒಂದು ಚಿತ್ರಣ ಸಿಗುತ್ತೆ. ಅದಾದ ನಂತರ ಏನು ಶೆಡ್ ಒಳಗಡೆ ಈಗ CCTV ಇದೆಯಾ ಇಲ್ವಾ ಅನ್ನುವಂತಹದ್ದು ಸದ್ಯಕ್ಕೆ ಮಾಹಿತಿ ಲಭ್ಯ ಆಗ್ಬೇಕಿದೆ. ಆದ್ರೆ ಅದನ್ನ ಹೊರತುಪಡಿಸಿದ್ರೆ ಆರೋಪಿಗಳ ಚಲನವಲನ ಕಂಪ್ಲೀಟ್ ಆಗಿ ಈ ಪ್ರದೇಶಕ್ಕೆ ಒಳಭಾಗಕ್ಕೆ ಹೋಗೋದು ಅಥವಾ ಹೊರಭಾಗಕ್ಕೆ ಬರುವಂತಹ ಒಂದು ಚಿತ್ರಣ ಏನಿದೆ, ಈ ಒಂದು ಚಿತ್ರಣ ರೆಕಾರ್ಡ್ ಆಗ್ಲಿಕ್ಕೆ ಬೇಕಾಗಿರುವಂತಹ ಎಲ್ಲಾ CCTVಗಳು, ಯಾಕೆಂತಂದ್ರೆ ಈ ಒಂದು ಶೆಡ್ ನ ಮುಂಭಾಗದಲ್ಲಿ ಈಗಾಗಲೇ ಮಳಿಗೆಗಳು ಇರೋದ್ರಿಂದ ಆ ಮಳಿಗೆಗಳಲ್ಲಿ ಈಗ ಒಂದು CCTVಗಳನ್ನ ಇನ್ಸ್ಟಾಲ್ ಮಾಡಿದ್ದಾರೆ. ಆ CCTV ಫೋಟೇಜ್ ಅನ್ನ ಈಗಾಗಲೇ ಪೊಲೀಸರು ಪಡ್ಕೊಂಡಿರುವಂತಹದ್ದು. ಯಾವ ಟೈಮ್ಗೆ ದರ್ಶನ್ ಅವರ ಜೀಪ್ ಒಳಗಡೆ ಹೋಯ್ತು ಮತ್ತೆ ಯಾವ ಟೈಮ್ಗೆ ಹೊರಗಡೆ ಬಂತು, ಅದಾದ ನಂತರ ಮೃತದೇಹವನ್ನ ಯಾವ ಕಾರ್ನಲ್ಲಿ ಶಿಫ್ಟ್ ಮಾಡಲಾಗಿತ್ತು, ಆ ಕಾರ್ ಎಷ್ಟೊತ್ತಿಗೆ ಬಂತು, ಈ ಎಲ್ಲ ಸಂಪೂರ್ಣ ಒಂದು ಚಿತ್ರಣ ಈಗ CCTVಯಲ್ಲಿ ಲಭ್ಯ ಆಗಿರುವಂತಹದ್ದು. ರಕ್ಷಾ ಚಂದ್ರಶೇಖರ್, ಇನ್ನೊಂದು ವಿಚಾರ ಇದೆ. ಈಗ ಡೆಡ್ ಬಾಡಿಯನ್ನ ವಿಲೇವಾರಿ ಮಾಡುವಂತ ಪ್ರಯತ್ನಗಳಾಗಿದೆ. ಅಂದ್ರೆ ಎಲ್ಲೋ ರಸ್ತೆ ಬದಿ, ರಾಜಕಾಲುವೆ ಸಮೀಪ ತಂದು ಎಸ್ದಿದ್ದಾರೆ. ಕ್ರೈಮ್ ಸೀನಲ್ಲೂ ಕೂಡ ಅವರು ಸಾಕ್ಷ್ಯನಾಶ ಮಾಡುವಂತ ಪ್ರಯತ್ನಗಳನ್ನು ಆಬ್ವಿಯಸ್ಲಿ ಮಾಡಿರ್ತಾರೆ. ಅಂದ್ರೆ ಕ್ಲೀನಿಂಗ್ ಮಾಡೋದು ಇಂಥದ್ದನ್ನೆಲ್ಲ ಮಾಡಿರ್ತಾರೆ. ಅಂಥದ್ದು ಆಗಿದೆಯಾ ಕ್ರೈಮ್ ಸೀನಲ್ಲಿ? ರಕ್ಷತ್, ಏನು ಈಗಾಗಲೇ ಈ ಒಂದು ಪ್ರಕರಣ ನಡೆದ ತಕ್ಷಣವೇ ಕೆಲವೊಬ್ಬರನ್ನ ಅಂದ್ರೆ ಈ ಒಂದು ಪೊಲೀಸರನ್ನ ಆಗ್ಲಿ ಅಥವಾ ಈ ಒಂದು ಸಂಬಂಧಪಟ್ಟಂತಹ ಕ್ರಿಮಿನಲ್ಗಳನ್ನ ಕೂಡ ಕಾಂಟ್ಯಾಕ್ಟ್ ಮಾಡಿರುವಂತಹದ್ದು. ಅಂದ್ರೆ ಈ ರೀತಿಯಾದಂತಹ ಘಟನೆ ನಡೆದು ಹೋಗಿದೆ, ನಾವು ಮುಂದಿನ ಹೆಜ್ಜೆ ಯಾವ ರೀತಿಯಾಗಿ ಇಡಬೇಕು, ಈ ಒಂದು ಪ್ರಕರಣದಿಂದ ಎಸ್ಕೇಪ್ ಆಗ್ಬೇಕು ಅಂತಂದ್ರೆ ಅಂತ ಹೇಳಿ ಒಂದು ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಈ ವೇಳೆಯಲ್ಲಿ ಆ ಒಂದು ಕ್ರೈಮ್ ಸೀನ್ ಏನಿದೆ, ಆ ಒಂದು ಕ್ರೈಮ್ ಸೀನ್ ನ ಕಂಪ್ಲೀಟ್ ಆಗಿ ಕ್ಲೀನ್ ಮಾಡಿ ಏನು ಬಳಸಿದಂತಹ ಆತನ ಮೇಲೆ ಹಲ್ಲೆಗೆ ಬಳಸಿದಂತಹ ಯಾವುದೇ ರೀತಿಯಾದಂತಹ ಒಂದು ಆಯುಧಗಳನ್ನ ಆಗ್ಲಿ ಅಥವಾ ವಸ್ತುಗಳನ್ನ ಆಗ್ಲಿ ಆ ಒಂದು ಸ್ಪಾಟ್ ಅಲ್ಲಿ ಬಿಡಬೇಡಿ ಅನ್ನುವಂತಹ ಮಾಹಿತಿಯನ್ನ ಅವರು ಕೊಟ್ಟಿದ್ರು ಅಂತ ಹೇಳಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಆ ಒಂದು ಕೃತ್ಯ ನಡೆದಂತಹ ಸ್ಥಳದಲ್ಲಿ ಯಾವುದೇ ರೀತಿಯಾದಂತಹ ಅಂದ್ರೆ ಆತನ ಮೇಲೆ ಹಲ್ಲೆ, ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಬಳಸಿದಂತಹ ರಿಪೀಸ್ ಆಗಿರ್ಬೋದು ಅಥವಾ ಇಟ್ಟಿಗೆ ಕಲ್ಲಾಗಿರ್ಬೋದು ಅಥವಾ ಏನು ರಾಡ್ಗಳು ಕೂಡ ಬಳಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಇವೆಲ್ಲವನ್ನು ಕೂಡ ಡಿಸ್ಪೋಸ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ರು. ಆದ್ರೆ ಅವೆಲ್ಲವೂ ಕೂಡ ಈಗ ಸದ್ಯಕ್ಕೆ ಬಹುತೇಕ ಲಭ್ಯ ಆಗಿದೆ ಅನ್ನುವಂಥದ್ದು ಸದ್ಯಕ್ಕೆ ಪೊಲೀಸ್ ಮೂಲಗಳು ತಿಳಿಸ್ತಾ ಇರುವಂತಹದ್ದು. ಆದ್ರೆ ಇಡೀ ಒಂದು ಘಟನೆ ನಡೆದಂತಹ ಸ್ಥಳವನ್ನ ಕ್ಲೀನ್ ಮಾಡಿದ್ರು ಆರೋಪಿಗಳು ಅನ್ನುವಂತಹದ್ದು ಈಗ ಗೊತ್ತಾಗಿರುವಂತಹದ್ದು. ಆದ್ರೆ ಘಟನೆ ನಡೆದಂತಹ ಸ್ಥಳ ಏನಿದೆ, ಆ ಕೃತ್ಯ ನಡೆದಂತಹ ಸ್ಥಳ ಏನಿದೆ, ಆ ಸ್ಥಳವನ್ನ ಆರೋಪಿಗಳೇ ಖುದ್ದು ತೋರಿಸಿರುವಂತಹದ್ದು ಈಗ ಮಹಜರ್ ವೇಳೆ. ರಕ್ಷತ್, ಥ್ಯಾಂಕ್ ಯು ಚಂದ್ರಶೇಖರ್ ಮಾಹಿತಿಗೆ. ಒಟ್ಟಿನಲ್ಲಿ ಸ್ಥಳ ಮಹಜರು ಪ್ರಕ್ರಿಯೆ ಅಂತ್ಯ ಆಗಿದೆ ಅನ್ನೋದು ಈಗ ಡೀಟೇಲ್ ಲಭ್ಯ ಆಗ್ತಾ ಇದೆ. ಒಂದು ಈ ಕೇಸಿಗೆ ಸಂಬಂಧಿಸಿದಂತೆ ನಾನು ಆಗಲೇ ಹೇಳ್ತಾ ಇದ್ದೆ, ರಿಮಾಂಡ್ ಅಪ್ಲಿಕೇಶನ್ನಲ್ಲಿ ಬಹಳಷ್ಟು ವಿಚಾರಗಳನ್ನು ಪೊಲೀಸರು ನ್ಯಾಯಾಲಯಕ್ಕೆ ತಿಳಿಸಿದ್ದಾರೆ. ದರ್ಶನ್ ಪಾತ್ರ ಏನು, ಪವಿತ್ರ ಗೌಡ ಪಾತ್ರ ಏನು, ಉಳಿದವರ ಪಾತ್ರ ಏನು, ಯಾರ್ಯಾರು A1 ಯಾರ್ಯಾರು A2 ಯಾರು, ಇದೆಲ್ಲದರ ಬಗ್ಗೆಯೂ ಕೂಡ ಸ್ಪಷ್ಟ ಉಲ್ಲೇಖ ಇದೆ. ಪವಿತ್ರ ಗೌಡ ಕಾರಣಕ್ಕಾಗಿ ಈ ಹತ್ಯೆಯಾಗಿರೋದ್ರಿಂದ A1, ದರ್ಶನ್ ಸೂಚನೆಯ ಕಾರಣದಿಂದಾಗಿ ಹತ್ಯೆಯಾಗಿರೋದ್ರಿಂದ A2 ಅನ್ನೋದು ಆರಂಭದಲ್ಲಿ. ಇನ್ನು ದರ್ಶನ್ ಹೊಡೆದ್ರ, ಬಡದ್ರ, ಮೆಟ್ಟಿದ್ರ, ತುಳಿದ್ರ, ಇದೆಲ್ಲವೂ ಕೂಡ ಆ ನಂತರ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಹೋಗುತ್ತೆ. 15 ಕಡೆ ಡೆಡ್ ಬಾಡಿಯಲ್ಲಿ ಗಾಯದ ಗುರುತುಗಳಿದ್ದಾವೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಗೊತ್ತಾಗಿದೆ. ಕಾಸ್ ಆಫ್ ಡೆತ್ ಯಾವುದು ಅಂತ ಕೇಳಿದರೆ ಅದೇ, ಅಂದರೆ ಎಲ್ಲರೂ ಸೇರಿ ತುಳಿದಿರೋದು, ಹೊಡೆದಿರೋದು, ರಕ್ತ ಹೆಪ್ಪುಗಟ್ಟಿದಂಥ ಕಾರಣಕ್ಕಾಗಿ ರೇಣುಕಾ ಸ್ವಾಮಿ ಮೃತಪಟ್ಟಿದ್ದಾನೆ ಅನ್ನೋದು PM ರಿಪೋರ್ಟಲ್ಲಿ, ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಇರುವಂಥ ವಿಚಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.